बचपन एक सौगात है। हैप्पी चिल्ड्रंस डे टू यू, हैप्पी चिल्ड्रंस डे टू यू, हैप्पी चिल्ड्रंस डे टू यू, हैप्पी चिल्ड्रंस डे टू यू। शिकायत नहीं, बचपना सही सचपना सही, कोई बनावट नहीं। खुशी मिले वही जहाँ गिले नहीं, शिकवे शिकायत नहीं। बचपना सही सचपना सही, कोई बनावट नहीं। चाहे लड़ते भी हैं ये झगड़ते भी हैं, चाहे लड़ते भी हैं झगड़ते भी हैं, अगले पल फिर बात है। हैप्पी चिल्ड्रंस डे टू यू, हैप्पी चिल्ड्रंस डे टू यू, हैप्पी चिल्ड्रंस डे टू यू, हैप्पी चिल्ड्रंस डे टू यू। पर माँ कसम, कोई नहीं फिक्र, रहते बेखबर, चाहे खुशी हो या गम। कैसी है ये उम्र, नहीं कोई भी डर, हर बात पर माँ कसम। कोई नहीं फिक्र, रहते बेखबर, चाहे खुशी हो या गम। नखरीला सा है खर्चीला सा है, नखरीला सा है खर्चीला सा है, बचपन में अलग बात है। हैप्पी चिल्ड्रंस डे टू यू, हैप्पी चिल्ड्रंस डे टू यू, हैप्पी चिल्ड्रंस डे टू यू, हैप्पी चिल्ड्रंस डे टू यू। चाचा नेहरू, हमारे प्यारे चाचा नेहरू। चाचा नेहरू, चाचा नेहरू, हमारे प्यारे चाचा नेहरू। भारत के पहले प्रधानमंत्री, सबको लगते प्यारे नेहरू। चाचा नेहरू, चाचा नेहरू, हमारे प्यारे चाचा नेहरू। ला 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 ला
ವಂದನೆ ವಂದನೆ ಕೋಟಿ ವಂದನೆ ವಂದನೆ ಹಾಡಿಗೊಂದು ತಾಳ ಸಿಕ್ಕಿದೆ ಬಾಳಿಗೊಂದು ಅರ್ಥ ಸಿಕ್ಕಿದೆ ವಂದನೆ 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 ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ ಹಾಡಿಗೊಂದು ತಾಳ ಸಿಕ್ಕಿದೆ ಬಾಳಿಗೊಂದು ಅರ್ಥ ಸಿಕ್ಕಿದೆ ಹಾಟಿಗೆ ಬಲಗಾಲಿಟ್ಬಿಟ್ಟ ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ ಬೆನ್ ಹಿಂದೆ ಬಿದ್ಬಿಟ್ಟ ನೆರಳಿಗೂ ನಾಚಿಕೆ ತಂದ್ಬಿಟ್ಟ ಕಣ್ಣಲ್ಲಿ ದೃಷ್ಟಿಯ ತೆಗೆದು ನನಗೆ ಪ್ರೀತಿಯ ತಾಯತ ಕಟ್ಬಿಟ್ಟ ಆರಾಮಾಗಿರಿ ಸುಬ್ಲಕ್ಷ್ಮಿ ಈ ವಯಸ್ಸೆಲ್ಲ ಮಾಮೂಲಿ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದಾರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದಾರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ ಬೊಗಸೆ ತುಂಬಾ ಆಸೆ ನೀಡುವೆ ಏತಕ್ಕೆ ಕನಸಿನಲ್ಲಿ ಮೀಸೆ ತೀಡುವೆ ಏತಕ್ಕೆ ಬೊಗಸೆ ತುಂಬಾ ಆಸೆ ನೀಡುವೆ ಏತಕ್ಕೆ ಕನಸಿನಲ್ಲಿ ಮೀಸೆ ತೀಡುವೆ ನಾನೆಂತ ಸಹ ನೋಡ್ಲಿಲ್ಲ ಸರ್ ಎದುರೆದುರು ಬಂದಾಗ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ ಪ್ರೀತಿಯ ಪಾರಿವಾಳ ಪಾರಿವಾಳ ಹಾರಿ ಹೋತ ಗೆಳೆಯ ಮನಸ್ಸಿಗೆ ತಳ್ಳಮಳ ಮಾಡಿ ಹೋತ ಗೆಳೆಯ ಪ್ರೀತಿಯ ಪಾರಿವಾಳ ಪಾರಿವಾಳ ಹಾರಿ ಹೋತ ಗೆಳೆಯ ಮನಸ್ಸಿಗೆ ತಳ್ಳಮಳ ಮಾಡಿ ಹೋತ ಗೆಳೆಯ ಮಾತು ಮುರಿದೆ ಮಾತಾಡದೆ ಮೋಹಕ ಮೋಸವ ಮಾಡಿದೆ ಮೂಕ ಮನಸ್ಸು ಮಂಕಾಗಿದೆ ಮಾರಿಯ ಮೋಜಿದು ಮೀರಿದೆ ಓ ಜೀವ ಓ ಜೀವ ಓ ಜೀವ ಓ
ಡ್ಯೂಟಿನಲ್ಲೇ ಬರೀತಿದ್ದೀರಾ ಎಷ್ಟೇ ಮತ್ತೆ ಫೈನಲ್ ಎಕ್ಸಾಮ್ ಏನ್ ಮಾಡ್ತೀರೋ ನೆನಪಿರಲಿ ನೆನಪಿರಲಿ ನೆನಪಿರಲಿ. ನೋಡಿ ಡ್ಯೂಟಿ ಮುಗಿಸೋದು ರೆಡಿ ಇದೆ, ನೀವು ರೆಡಿ ಇದ್ದೀರಾ? ಸಹಾಯಕ ನಿರ್ವಾಹಕರಾಗಿ ಶ್ರೀಯುತ ಬಸವರಾಜ್ ಸರ್ ಅವರು ಹಾಗೂ ಸಂದರ್ಶನ ಅಭ್ಯರ್ಥಿಗಳಾಗಿ ಮೊದಲನೇದಾಗಿ ಬಿಕಾಂ ಮಾಡಿರ್ತಕ್ಕಂತಹ ಶ್ರೀಮತಿ ಶ್ವೇತಾರವರು, ಹಾಗೂ ಎರಡನೇದಾಗಿ BE ಮಾಡಿರ್ತಕ್ಕಂತಹ ಶ್ರೀಮತಿ ಮೋನಿಕಾ ಮೇಡಮ್ ಅವರು, SSLC ಮಾಡಿರ್ತಕ್ಕ ಹಾಗೂ ಈ ಕರ್ನಾಟಕದಲ್ಲಿ ಎಲೆಕ್ಷನ್ ಕಮಿಷನರ್ ಆಗಿ ಶ್ರೀಮತಿ ಲತಾ ಕೃಷ್ಣಪ್ಪರವರು, ಕಿರು ನಾಟಕ
ಕಾಲ್ ಮಾಡಿದ್ರಲ್ಲ ಸುಮಾರು ಜನ ಬಂದಿದ್ದಾರೆ ಸರ್. ಎಷ್ಟು ಜನ ಬಂದಿದ್ದಾರೆ ಹೇಳಬೇಕಾ? 10 ರಿಂದ 15 ಜನ ಬಂದಿದ್ದಾರೆ ಸರ್. ನೋಡ್ಕೊಂಬ ಫಸ್ಟ್. ಹಲೋ ಮೇಡಮ್, ನೀವು ನಮಸ್ತೆ ಮೇಡಮ್, ನೀವು ಸಂದರ್ಶನಕ್ಕೆ ಬಂದಿದ್ದೀರಾ? ಹೌದು, ನಾವು ಬಂದಿದ್ದೀವಿ ಸರ್. ನೀವು ಮೇಡಮ್, ನೀವು ಏನು ಓದಿದ್ದೀರಾ? ಬಿ ಕಂಪ್ಲೀಟ್ ಆಗಿದೆ. ಬಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು ನೋಡಿದ್ರೆ ಇವ್ರು ನೋಡಿದ್ರೆ ಬಿ ಓದಿದ್ದಾರೆ. ಬಿ ಕೆಲಸ ಟ್ರೈ ಮಾಡ್ತೀನಿ. ನಾನು B.Com ಓದಿದ್ದೀನಿ ಕಣ್ರಿ. ಹೌದಾ, ಬೇಗ ಮಾಡಿದ್ದೀರಾ? ಅಯ್ಯೋ ಬಿಡಿ, ಆಗ ನನ್ನ ಕೆಲಸ ಮುಗೀತು, ನಾನು ಹೊರಡ್ತೀನಿ ಹಾಗಾದ್ರೆ. ಯಾವ ಊರಿ ನಿಮ್ದು? ಅರಸೀಕೆರೆ ಹತ್ರ ಒಂದು ಹಳ್ಳಿ. ನಿಮ್ದು ಯಾವ ಊರಿ? ನಮ್ದು ರಾಯಚೂರು ಕಣ್ರಿ. ರಾಯಚೂರಿಂದ ಬಂದಿದ್ದೀನಿ ನಾನು. DC ಬೇರೆ ಮತ್ತೆ ಕ್ವಾಲಿಫಿಕೇಶನ್ ನೋಡಿ ಅವ್ರು ಕೆಲಸ ಕೊಡೋದು. ನನಗೆ ಇಲ್ಲಿ ಕ್ವಾಲಿಫಿಕೇಶನ್ ಇಲ್ಲ. ಸುಮ್ಮನೆ ನೋಡೋಣ, ಆದ್ರೂ ಸ್ವಲ್ಪ ಪ್ರಯತ್ನ ಪಡ್ತೀನಿ ಅಷ್ಟೇ ಕಣ್ರಿ. ಕಣ್ರಿ ನೋಡೋಣ ನಮ್ಮ ಮನೆ ಬರ ಹೆಂಗಿದೆ ಅಂತ. ಮಾಡಿದ್ದಾರೆ ಗೋಲ್ಡ್ ಮೆಡಲಿಸ್ಟ್. ಸೊ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಏನ್ರಿ ಕೆಲಸ ಸಿಗುತ್ತೆ? ನೋಡೋಣ ತಗೊಳ್ರಿ, ನೋಡೋಣ. ನಮ್ದು ಒಂದು ಅದೃಷ್ಟನ ಚೆಕ್ ಮಾಡೋಣ. ಸುಮ್ಮನಿರ್ರಿ, ಯಾಕ್ರಿ ಹಿಂಗ್ ಭಯ ಪಡ್ತಿದ್ದೀರಿ? ಆಯ್ತು ಸರ್ 10 ರಿಂದ 15 ಜನ ಬಂದಿದ್ದಾರೆ. ಕರೆಯಲ್ಲ ಸರ್? ಸರಿ, ಒಬ್ಬೊಬ್ಬನೇ ಕಳಿಸಿ ನಾನು ನೋಡ್ತೀನಿ. ನೋಡಿ, DC ಸಾಹೇಬರು ಕರೀತಾ ಇದ್ದಾರೆ. ನಂಬರ್ 1 ಅಂತ ಕರೆದ ತಕ್ಷಣ ನಂಬರ್ 1 ಬರಬೇಕು. ನಂಬರ್ 1 ಬನ್ನಿ. ಇದೊಂದು ಸರಿಯಾಗಿ ಆಡಳಿತ ಕೊಡದಲ್ಲೇ ಎಲೆಕ್ಷನ್ ಉಂಟೆ, ಮತ್ತೊಂದ್ಸರಿ ಬೈ ಎಲೆಕ್ಷನ್ ಅಂತೆ. ನಮ್ಮೊಳ್ಳೆ ತಲೆ ತಿಂತಾರಪ್ಪ. ಈಗ ಎಲ್ಲ DC-ಗಳಿಗೂ ನಾನು ಕಾಲ್ ಮಾಡ್ತಾ ಹೋಗ್ಬೇಕು. ಯಾರಪ್ಪ ಫಸ್ಟ್ ಲಿಸ್ಟಲ್ಲಿ? ಅನಂತ ಪದ್ಮನಾಭ ಅವ್ರಿಗೆ ಕಾಲ್ ಮಾಡ್ತೀನಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಹಲೋ, ಅನಂತ ಪದ್ಮನಾಭ DC-ನ? ಹೌದು ಮೇಡಮ್, ನಾವೇನೆ. ನಾನು ಎಲೆಕ್ಷನ್ ಕಮಿಷನ್ ಆಫೀಸರ್ ಇಂದ ಕಮಿಷನರ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ನಮಸ್ತೆ ನಮಸ್ತೆ. ನೋಡಿ, ವಿಧಾನಸೌಧದಲ್ಲಿ ಬೈ ಎಲೆಕ್ಷನ್ ಬಗ್ಗೆ ಮೀಟಿಂಗ್ ಇದೆ. ಅರ್ಜೆಂಟ್ ಆಗಿ ನೀವು ಹೊರಡ್ಬಿಟ್ಟು ಬರಬೇಕು. ಇವತ್ತು ಮಧ್ಯಾಹ್ನದೊಳಗಡೆ ಇರಬೇಕು. ಅಯ್ಯೋ ಮೇಡಮ್, ಇವತ್ತು ಇಂಟರ್ವ್ಯೂ ಇತ್ತು, ಎಲ್ಲ ಬಂದಿದ್ದಾರೆ ಸಂದರ್ಶನಕ್ಕೆ. ಅಯ್ಯೋ ಅದೆಲ್ಲ ಇಲ್ಲ ಕಣ್ರಿ ನಮ್ಮ ಹತ್ರ. ಏನು ನಮಗೆ CM ಇಂದ ಆರ್ಡರ್ ಬಂದಿರುತ್ತೋ ನಾವು ನಿಮ್ಗೆ ಅದನ್ನ ಆರ್ಡರ್ ಮಾಡ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಪ್ರೆಸೆನ್ಸ್ ಇರಬೇಕು ಅಲ್ಲಿ. ನೀವು ಬರ್ತಾ ಇದ್ದೀರಾ? ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ವೆಲ್ಕಮ್. ವಿಧಾನಸೌಧದಲ್ಲಿ ನಾನು ತುಂಬಾ ಅರ್ಜೆಂಟ್ ಆಗಿ ಹೋಗ್ಲೇಬೇಕು. ಈ ಸಂದರ್ಶನಕ್ಕೆ ನಾನು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸರಿ ಸರ್. ನೀನು ನನ್ನ ಜೊತೆಗೆ ನನ್ನ ಜಾಗದಲ್ಲಿ ನೀನಿದ್ದು ನೀನೇ ಸರಿ ಸರ್. ಹೋಗ್ಬಿಟ್ಟು ಬರ್ತೀನಿ. ತುಂಬಾ ಹುಷಾರಾಗಿ ಮಾಡೋ ಆಯ್ತಾ? ಒಟ್ಟು ಜಾಸ್ತಿ ಓದಿದವರಿಗೆ ನೌಕರಿ ಕೊಡಲಾಗುತ್ತಲ್ಲ. ನಾನು ಹೇಳಿದ್ದೇನು ಗೊತ್ತಾ? ಜಾಸ್ತಿ ಓದಿರೋರಿಗೆ ಸೆಲೆಕ್ಷನ್ ಮಾಡ್ಕೋ. ಅದು ಈಗಲೇ ಮಾಡ್ಕೋ, ಇವಾಗಲೇ ಆಗ್ಬೇಕು. ಅವ್ರು ಇವತ್ತೇ ಕೆಲಸ ಕೊಟ್ಬಿಡು ಆಯ್ತಾ? ಇವತ್ತೇ ಕೆಲಸ ಮಾಡಿಸ್ತೀನಿ ಸರ್. ಓಕೆ, ನಾನು ಬರ್ತೀನಿ ಆಯ್ತಾ? ಹೋಗ್ತೇನೆ. DC ಸಾಹೇಬರು ತುಂಬಾ ಸ್ಟ್ರಿಕ್ಟ್. ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಏನು, ಜಾಸ್ತಿ ಓದಿರೋರಿಗೆ ನೌಕರಿ ಕೊಡ್ಬೇಕಷ್ಟೇ ತಾನೇ. ಚೆಕ್ ಮಾಡ್ತೀನಿ. ಬಂದಿರೋ 15 ಜನದಲ್ಲಿ ಇರೋದು ಒಂದು ಹುದ್ದೆ ಯಾರಿಗೆ ಸಿಗುತ್ತೋ ನೋಡೋಣ. ದೃಶ್ಯ 2 ಜಿಲ್ಲಾಧಿಕಾರಿಗಳ ಅಪೇಕ್ಷೆ ಮೇರೆಗೆ ಅವರ ಸಹಾಯಕ ನಿರ್ಮಾಣಗಳು ಬನ್ನಿ. ಅವರ ಕೆಲಸವನ್ನು ನಿರ್ವಹಿಸತಕ್ಕಂಥದ್ದು. ಬನ್ನಿ, ಕೂತ್ಕೊಳ್ಳಿ. ಎಲ್ಲಿಂದ ಬಂದಿದ್ದೀರಾ? ಹಾಸನ. ಏನಪ್ಪ ಬರೀ ಇಂಗ್ಲಿಷ್ ಮಾತಾಡಂಗಿದ್ದಾರೆ. ನನಗೆ ಇಂಗ್ಲಿಷ್ ಬರಲ್ಲ. ಏನು ಓದಿದ್ದೀರಾ? ಇಂಗ್ಲಿಷ್ ಹೇಳಿ. ಎರಡೇ ಅಕ್ಷರ ಅಲ್ಲಪ್ಪ. ಅವ್ರು ನೋಡಿದ್ರೆ DC ಸಾಹೇಬರು ಜಾಸ್ತಿ ಓದಿದ್ರೆ ನಮಗೆ ಕೊಡ್ತಿದ್ದಾರೆ. ಎರಡೇ ಅಕ್ಷರ B. ನೋಡೋಣ. ನಿಮ್ಮ ನಂಬರ್ ಬರ್ದಿದ್ದು ಹೋಗಿ ಫೋನ್ ಮಾಡಿ. ಕೊಡಿ. ನೆಕ್ಸ್ಟ್ ನಂಬರ್ 2.
ಸರು ಕರ್ನಾಟಕ ಹ್ಞೂ ಸರು ಬುದ್ಧಿಯಿಂದ ಬಂದಿದ್ದೀರಾ? ಹ್ಞೂ ಸರು ನಿನ್ನೆ ರಾತ್ರಿನೇ ಹೊಟ್ಟೆನಲ್ಲಿ ಕಾಣಿಸ್ತಾ ಇದೆ. ಹ್ಞೂ ಸರ್ ರೊಟ್ಟಿ ಚಟ್ನಿ ಎಲ್ಲ ತಂದಿದ್ದೀರಾ ತಾನೆ? ತಿಳ್ಕೊಂಡು ಬಂದಿದ್ದೆ ಸರಿ. ನೀವು ಏನು ಓದಿದ್ದೀರಾ? ಸರ್ ನಾನು ಅದು ಸರ್ ಯೂನಿವರ್ಸಿಟಿ ಓದಿರೋದು ನಾನು ಗೋಲ್ಡ್ ಮೆಡಲಿಸ್ಟ್ ಸರ್. ಎಲ್ಲರೂ ಸಿಟಿಲೇ ಹೋದರು. ಈಗ 3 ಅಕ್ಷರ ಅವ್ರು ನೋಡಿದ್ರೆ 2 ಅಕ್ಷರ ಇವರು 3 ಅಕ್ಷರ ಇರಲಿ ನೋಡೋಣ. ಒಂದು ಕೆಲಸ ಮಾಡಿ, ನಿಮ್ಮ ಫೋನ್ ನಂಬರ್ ಇಲ್ಲಿ ಹಚ್ಚೋದ್ರಿ, ಹಾಂ ಸರ್ ನಿಮಗೆ ಫೋನ್ ಮಾಡಿಸ್ತೀವಿ. ಸರ್ ಧನ್ಯವಾದಗಳು ಸರ್. ನಂಬರ್ 3. ಸರ್ ಓ ಬನ್ನಿ ಬನ್ನಿ. ಏನು ಎಲ್ಲಿಂದ ಬಂದಿದ್ದೀರಾ? ಏನು ಓದಿದ್ದೀರಾ? ಸರ್ ನಾನು SSLC ಸರ್. SSLCಲಿ 6 ಡೌನ್ ಸರ್. 6 ವರ್ಷ ಓದಿದ್ದೀನಿ ಸರ್. ಅವ್ರು ಯಾರೋ BE ಅಂದ್ರು 2 ಅಕ್ಷರ, ಇನ್ನೊಬ್ರು ಡಿಗ್ರಿ ಅಂದ್ರು ನನಗೆ ಅರ್ಥನೇ ಆಗಲಿಲ್ಲ, ಇನ್ನೊಬ್ರು BA 2 ಅಕ್ಷರ, ಇನ್ನೊಬ್ರು BCom ಅಂದ್ರು ಸಿಟಿ ಅಂದ್ರು ಎಲ್ಲ ಸಿಟಿ ಓದಿರ್ತಾರೆ. BCom 3 ಅಕ್ಷರ, ಇವ್ರು ನೋಡಿದ್ರೆ SSLC 4 ಅಕ್ಷರ, ಆಲ್ಡೋ 6 ವರ್ಷ ಆಯ್ತು ಸರ್. 6 ವರ್ಷ ಓದಿದ್ದಾರೆ. ಇವರೇ ಜಾಸ್ತಿ ಓದಿದ್ದಾರೆ ಅಂತ ಕಾಣಿಸ್ತಾರೆ. ಏನ್ ಕೆಲಸ ವಹಿಸಿದ್ದಾರೆ ಅದನ್ನ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ ಒಳ್ಳೆ ಹೆಸರು ತಗೋಬೇಕಂತ ಇದ್ದೀನಿ. ಈ ನಿಮ್ಮ ಫೈಲ್ ಇದೆನಾ? ಹೌದು ಸರ್. ತುಂಬಾ ದಾಖಲಾತಿ ಇದಂಗೆ ಕಾಣಿಸ್ತಾ ಇದೆ. 4 ಮಾರ್ಕ್ಸ್ ಕಾಣಿದೆ ಸರ್. 6 ಮಾರ್ಕ್ಸ್ ಕಾಣಿಸ್ತದೆ ಸರ್. SSLCಗೆ ನಾನು 6 ಮಾರ್ಕ್ಸ್ ಕಾಣಿದೆ. 6 ವರ್ಷದಿಂದ ತುಂಬಾ ಕಷ್ಟಪಟ್ಟು ಓದಿದ್ದೀರಾ. ಈ ಕೆಲಸ ನಿಮಗೇನೆ, ಈ ದಿನನೇ ಇವತ್ತೇ ಜಾಯಿನ್ ಆಗ್ಬೇಕು, ಇವತ್ತೇ ಕೆಲಸ ನಿರ್ವಹಿಸ್ಬೇಕು. ಬನ್ನಿ ಸರ್ ಥ್ಯಾಂಕ್ ಯು ಸರ್. B.Com ಮಾಡಿರೋದು ಈ ಬೇಸಿಗೆ ಚೆನ್ನಾಗಿ ಇದೆಯಾ? SSLC ಫೇಲ್ ಆದ್ರೆ ಕೊಡ್ತಿದ್ದೀರಲ್ಲ, ಏನೋ ಹೆಂಗಾರ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಕೆಲಸ ಸಿಗ್ತಲ್ಲ. ಬನ್ನಿ ಬನ್ನಿ, ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ನಾನು ಕೊಟ್ಬಿಟ್ಟಿದ್ದೀನಿ ಇಲ್ಲ ಅಂತ ನಾನೇ DC ಆಗಿ ನನಗೆ ಒಳ್ಳೆ ಹೆಸರು ತರಬೇಕಷ್ಟೇ. ನಿಮ್ಮ ತಂದೆ ತಾಯಿಗೂ ಒಳ್ಳೆ ಹೆಸರು ತಗೊಂಡ್ಬನ್ನಿ. ಅಚ್ಚುಕಟ್ಟಾಗಿ ಕೆಲಸ ಮಾಡಿ, ಲಂಚ ಕೆಲಸ ಕೊಟ್ಟೆ, ನನಗೆ ಸಮಾಧಾನ ಆಯ್ತಪ್ಪ. ಈಗ ಸಹಾಯಕ ನಿರ್ವಾಹಕರಿಂದ ಸಂದರ್ಶನ ಮುಗಿದಿದೆ. ಈಗ ಜಿಲ್ಲಾಧಿಕಾರಿಗಳ ಆಗಮನ ಜಿಲ್ಲಾಧಿಕಾರಿ ಕಚೇರಿಗೆ. ಸರ್ ಇಷ್ಟು ಬೇಗ ಬಂದ್ರಲ್ಲ ಸರ್? ಬೇಗ ಮುಗಿತು, ಹಾಗಾಗಿ ಬೇಗ ಬಂದೆ. ಸಂದರ್ಶನ ಮುಗಿದೋಯ್ತಾ? ಸರ್ ಎಲ್ಲ ಮುಗಿಸ್ದೆ ಸರ್. ನೀವು ಏನ್ ಹೇಳಿದ್ರಿ ಅದೇ ರೀತಿ ಅವನು ಯಾರೋ 15 ಜನದಲ್ಲಿ ಒಬ್ಬ BA ಅಂದ 2 ಅಕ್ಷರ ಸರ್, ಇನ್ನೊಬ್ರು ಯಾರೋ BE ಅಂದ್ರು ಅದು 2 ಅಕ್ಷರ, ಒಬ್ರು ಮಾತ್ರ BCom ಅಂದ್ರು ಅದೇನೋ ಸಿಟಿ ಅಂದ್ರು ಎಲ್ಲ ಸಿಟಿಲೇ ಓದಿರ್ತಾರೆ, ಅದು 3 ಅಕ್ಷರ. ಇನ್ನೊಬ್ರು ಲಾಸ್ಟಿಗೆ ಬಂದ್ರು ಸರ್, ಪಾಪ ಅವ್ರ ಮನೆ ಕಡೆ ಬರೋದು ಕಾಣಿಸುತ್ತೆ. SSLC 4 6 ವರ್ಷ ಓದಿದಾರಂತೆ, ಹಾರ್ಡವ್ರಂತೆ ಸರ್. ಇವರೆಲ್ಲರಿಗಿನ್ನ ಅವರೇನೋ ಕಾಣಿಸುತ್ತೆ ಸರ್, ಜಾಸ್ತಿ ಓದಿರೋದು. ನಾನೇನ್ ಮಾಡಿದೆ ಸರ್, ನಿಮ್ ಬಲದ ಮೇಲೆ, ನಿಮ್ ಧೈರ್ಯದ ಮೇಲೆ ಅವರೇ ಜಾಸ್ತಿ ಓದಿದ್ರೆ ಅಂತ ಅವ್ರಿಗೆ ಕೊಟ್ಬಿಟ್ಟೆ ಸರ್. ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ. ಊಟ ಎಂತ ಕೆಲಸ ಮಾಡ್ಬೇಕು? ಏನ್ ಹೇಳಿದ್ದೀನಿ ನಾನು? ಜಾಸ್ತಿ ಓದಿರೋರು ಅಂದ್ರೆ ಏನಂತ? ಅದೇ ಅಲ್ವಾ ಸರ್, 6 ವರ್ಷ ಓದಿದ್ದಾರೆ, ಅಷ್ಟೊಂದು ದಾಖಲಾತಿ ತಂದಿದ್ದಾರೆ. 6 ವರ್ಷ SSLC ಆಲ್ಡೌನ್ ಅಂತಲ್ಲ ಸರ್, ನೋಡು, ಅವರೇ ಜಾಸ್ತಿ ಓದಿದ್ರೆ ಅಂತ ನಾನು ಕೊಟ್ಬಿಟ್ಟೆ ಸರ್ ಅವರಿಗೆ. ನೀ ಕೆಲಸ ಕೊಡ್ತಾನ ಅದು ನನ್ನ ಮೊದಲು ತಪ್ಪು. ಅದರಲ್ಲಂತೂ ನೀವು ಜವಾಬ್ದಾರಿ ಕೊಡ್ತಾನ ಅದು ನನ್ನ ಮೊದಲನೇ ತಪ್ಪು. ಅದೇ ಆಗಿದೆ. ಏನು ಗೊತ್ತಾಗಲ್ಲ ನಮ್ಮ ಏನ್ ಹೇಳಿದೆ ನಾನು? ಕ್ಷಮಿಸಿ ಸರ್, ನನಗೆ ಗೊತ್ತಾಗಲಿಲ್ಲ ಸರ್. ನಾನು ಚೆನ್ನಾಗಿ ಓದಿದ್ದೀನಿ, ಈ ಪರಿಸ್ಥಿತಿ ಯಾಕೆ ಬಂದಿತ್ತು ಸಾಹೇಬ್ ನನಗೆ ಬೈತಾ ಇದ್ದಾರೆ. ಏನಾಗೋದು ಏನು ವಿದ್ಯೆಯಿಂದ ಕೈ ಕೊಟ್ರೆ ಹೀಗೆ ಆಗೋದು. ಗೊತ್ತಾಯ್ತಾ? ದೇಶ ಉದ್ಧಾರ ಆದಂಗೆ ಚೀ ಮೂರ್ಖ, ಎಂತ ಕೆಲಸ ಮಾಡಿಬಿಟ್ಟೆ ನೀವು. ತಪ್ಪಾಯ್ತು ಸರ್, ಕ್ಷಮಿಸಿ ಸರ್. ನೋಡಿ, ಇದಕ್ಕೂ ವೇಸ್ಟ್ ಆಯ್ತು ಕೆಲಸ. ಬರ್ತೀನಿ ನಾನು. ನೀವಂಗಾಗಬೇಡಪ್ಪ, ದಯಮಾಡಿ ನೋಡಿ. ನಾನು SSLC ಅಂತ ನನಗೆ ಗೊತ್ತಿರಲಿಲ್ಲ. ಅವರೇ 6 ವರ್ಷ ಫೈಲ್ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. 6 ವರ್ಷ ಜಾಸ್ತಿ ಓದಿದ್ದಾರೆ. SSLC ಆಲ್ ಡೌನ್ ಅಂತ
ಮಾಡ್ಬಿಟ್ಟೆ. ನಂತರ ನೀವು ಆಗ್ಬಾರ್ದಪ್ಪ. ದಯಮಾಡಿ ನೀವು ಒಳ್ಳೆ ಮಕ್ಕಳು, ಚೆನ್ನಾಗಿ ಓದಿ, ಒಳ್ಳೆ ಹೆಸರು ತಗೊಂಬಂದು ಒಳ್ಳೊಳ್ಳೆ ಹುದ್ದೆ. ಈ ನಾಟಕದಿಂದ ನಿಮ್ಗೆ ಏನ್ ಗೊತ್ತಾಯ್ತು? ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯ್ತಲ್ವಾ? ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ, ಎಸ್ಪೆಷಲಿ 10th ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿ ಒಳ್ಳೆ ಹುದ್ದೆಗಳನ್ನ ತಗೊಂಡು ನಾಳೆ ನಿಮ್ಮ ಸ್ಕೂಲ್ನ ಇನ್ನೂ ಚೆನ್ನಾಗಿ ಮಾಡ್ಕೊಡ್ಬೋದು ನೀವೆಲ್ಲರೂ ಅಲ್ವಾ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ದಾರಿ ತಪ್ಪಿ ನಾನು ಬಂದೆ ರಾಂಗ್ ರೂಟಲ್ಲಿ. ನನ್ ಹಿಂದೆ ಇದ್ದ ಕ್ರೇಜಿ ಬಾಯ್ಸು ಎಲ್ಲಿ ಹಾಳಾಗೋದ್ರು ನನ್ನ ತಗಲಾಕಿಲ್ಲಿ. ಹರ ಹರ ಮಹಾದೇವ್. ಅಯ್ಯೋ ಗಿರ್ಜೆ ಬಿಟ್ನಾ? ಸರಿ ಸರಿ ನುಗ್ಗಿ ನುಗ್ಗಿ ನುಗ್ಗಿ. ಹಿಂಗೆಲ್ಲ ಪೂಸಿ ಹೊಡೆದ್ರೆ ನಾವು ಬಿಟ್ಬಿಡ್ತೀವ. ಸಾಕ್ ಮಾಡಿ ನಿಮ್ಮ ಖಾಲಿ ಪುರಾಣ. ಯಾರಾದ್ರೂ ಇಳ್ಸಿ ಉಳ್ಸಿ ನನ್ನ ಕಳ್ಸಿ ಬೇಗ ಬಂದು ಉಪಕರಿಸಿ. ನಿಮ್ದು ಅತಿರೇಕ ಆಗಲಿಲ್ವ ರೇಖಾ? ನಮ್ದಿನ್ನೊಂದು ಮುಖ ನಿಮ್ಗೆ ತೋರಿಸ್ಬೇಕಾ? ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಸುಮ್ಮನಿರಿ. ನಿಮ್ದೇನೋ ಅಪ್ಪ ಎಲ್ದಾದಗಿರಿ. ಹಾಗೇನೂ ಇಲ್ಲ, ಪ್ಲೀಸ್ ಡೋಂಟ್ ವರ್ರಿ. ಹತ್ತು ಮೀರಿ ಆಡಬೇಡಿ, ಇಷ್ಟ ಬಂದಂತೆ. ನಾವ್ ಹೇಳಿಕೊಂಡು ದೂರು ಬೇಬಿ ಗಾಳಿ ಹೋದಂತೆ. ರಾತ್ರಿ ಕೊಟ್ಟಿ ಸಾಕು ನಿಮ್ಗೆ ಕಾಟ ಕಾಟ.
करिए नस नस मेरी खोले हाय कुछ करिए कुछ करिए बस बस बड़ा बोले अब कुछ करिए ओ कोई तो चल जिद फड़िए तू बेतरिए या मरिए हाय कोई तो चल जिद फड़िए तू बेतरिए या मरिए चक दे इंडिया चक दे इंडिया चक दे इंडिया चक दे इंडिया लड़ती पतंगों में भिड़ती उमंगों में खेलों के मेलों में पल खाती रेलों में गन्नों के मीठे में खद्दर में छींटे में ढूंढो तो मिल जाओगे तपता वो ईंटों में रंग है समाज निखरे और खुल के आज बिखरे मन जाए ऐसी होली रग रग मचल के बोली टस है ना मस है जी जिद है तो जिद है जी घिसना यूं ही पिसना यूं ही पिसना यूं ही बस करिए कोई तो चल जिद फड़िए तू बेतरिए या मरिए हाय कोई तो चल जिद फड़िए तू बेतरिए या मरिए चक दे इंडिया चक दे